ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಫಸ್ಟ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸಂಜೆ ಆಗಿದೆ, ಮಳೆ ಕೂಡ ಬರೋ ಹಾಗಿದೆ. ಅದಕ್ಕೆ ಮಲ್ಲಿಗೆ ಹೂ ಬಿಡಿಸ್ಕೊಂಡು ಹೋಗೋಣ ಅಂತ ಬಿಡಿಸ್ತಾ ಇದ್ದೀನಿ. ಇವತ್ತು ನಮ್ಮ ಅಪ್ಪದ ಬರ್ತಡೇ. ಬೆಳಗಿಂದ ಎಲ್ಲ ಕೆಲಸನೂ ಆಯಿತು, ಪೂಜೆನೂ ಆಯಿತು, ಅಡುಗೆ ಕೆಲಸನೂ ಆಯಿತು. ಅವನಿಗಿಷ್ಟ ಅಂತ ಒಬ್ಬಟ್ಟು ಕೂಡ ಮಾಡ್ತಾ ಇದ್ದೀನಿ. ಅಪ್ಪನೂ ಹೆಲ್ಪ್ ಮಾಡ್ತಿದ್ದಾನೆ. ಅವನಿಗೆ ತಿನ್ನೋದಕ್ಕೆ ಅಂತ ಒಬ್ಬಟ್ಟು ಕೊಡ್ತೆ. ಚೆನ್ನಾಗಿದೆ ಅಮ್ಮ ಅಂತ ಹೇಳ್ದ, ಇಷ್ಟ ಕೂಡ ಪಟ್ಟ. ಇವತ್ತು ಸಂಕಷ್ಟಿ ಬೇರೆ ಇದೆ, ಅದಕ್ಕೆ ಗಣೇಶನಿಗೆ ಅಂತ ಒಂದು ಎಕ್ಕದ ಹೂವನ್ನು ರೆಡಿ ಮಾಡಿದ್ದೀನಿ. ದೇವಸ್ಥಾನಕ್ಕೂ ಹೋಗಿ ಬಂದಿದ್ದಾಯಿತು. ಬೇಗ ಬೇಗ ಹೂವೆಲ್ಲ ಬಿಡಿಸ್ಕೊಂಡು ಇವತ್ತು ಸಂಜೆ ಎಲ್ಲ ಕೆಲಸನೂ ಮುಗಿಸ್ಕೋಬೇಕು. ನಮ್ಮ ಗಿಡದಲ್ಲಿ ನೋಡಿ ಎಷ್ಟು ದಪ್ಪ ದಪ್ಪ ಮೊಗ್ಗಿದೆ ಅಂತ. ಈ ಸಾರಿ ನಮ್ಮ ಗಿಡದಲ್ಲಿ ತುಂಬಾ ಹೂ ಬಿಟ್ಟಿದೆ. ಎಷ್ಟೊಂದು ಮೊಗ್ಗಾಗಿದೆ ಅಂತ ನೋಡಿ. ಇಲ್ಲಿ ಎಲ್ಲ ತುಂಬ ಮೊಗ್ಗಾಗಿದೆ. ನಮ್ಮ ತೋಟದಲ್ಲಿ ಮಲ್ಲಿಗೆ ಗಿಡ ಕೂಡ ಇದೆ. ಆದರೆ ಇನ್ನು ಈಗ ಮೊಗ್ಗು ಶುರು ಆಗಿದೆ. ಈಗ ಅಲ್ಲೊಂದು ಇಲ್ಲೊಂದು ಅಂತ ಇವಾಗ ಮೊಗ್ಗು ಬಿಡೋದಕ್ಕೆ ಶುರು ಮಾಡಿದೆ. ನಮ್ಮ ತೋಟದಲ್ಲಿ ಇನ್ನೊಂದು ಥರ ಮಲ್ಲಿಗೆ ಗಿಡ ಕೂಡ ಇದೆ, ಬನ್ನಿ ತೋರಿಸ್ತೀನಿ. ಇದು ಎಷ್ಟು ದಪ್ಪ ಮೊಗ್ಗಿದೆ ಅಂದರೆ ಅರಳಿದ್ರೆ ಮಲ್ಲಿಗೆ ಹೂಗಿಂತ ಗಮ್ ಅಂತ ಇರುತ್ತೆ. ಇದು ಯಾವ ಥರ ಮಲ್ಲಿಗೆ ಹೂ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ನನಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹಾಕಿ. ಸೊ ಇವತ್ತಿಷ್ಟು ಹೂವು ಸಿಕ್ತು. ನಮ್ಮ ಅಪ್ಪುಗೆ ಅಂತ ಒಂದು ಬೆಳ್ಳಿ ಚೈನ್ ತಂದಿದ್ದೀನಿ. ನೋಡಿ ಹೇಗಿದೆ, ಅವ್ನಿಗಿಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಗಿದೆ. ಇನ್ನು ಅವ್ರ ಅಣ್ಣ ಕೇಕ್ ತೊಗೊಂಡು ಬಂದಿದ್ದ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಎಲ್ಲರೂ ವಿಶ್ ಮಾಡಿ ಕೇಕ್ ತಿನ್ನಿಸಿದ್ದಾಯಿತು. ನೀವು ಕೂಡ ವಿಶ್ ಮಾಡಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಬಾಯ್ ಫ್ರೆಂಡ್ಸ್.